ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಆಗ್ತಾರೆ ಅಂತ ಹೇಳಿ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರು ಭವಿಷ್ಯ ನುಡಿದಿದ್ದಾರೆ. ಕೆಲವು ಪ್ರಮುಖ ವ್ಯಕ್ತಿಗಳ ಬಗ್ಗೆ, ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಕೆಲವೊಂದು ಅದರಲ್ಲಿ ಸತ್ಯ ಕೂಡ ಆಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಈ ಬಾರಿಯ ಕನ್ನಡದ ಬಿಗ್ ಬಾಸ್ ಸದ್ಯಕ್ಕೆ ತುಂಬಾನೇ ಫೇಮಸ್ ಆಗಿರೋ ರಿಯಾಲಿಟಿ ಶೋ ಅಂತಾನೆ ಹೇಳ್ಬೋದು. ಈಗ ಈ ಬಾರಿಯ ಬಿಗ್ ಬಾಸ್ ನ ವಿನ್ನರ್ ಇವರೇ ಆಗ್ತಾರೆ ಅಂತ ಹೇಳಿ ಇಲ್ಲಿ ಒಬ್ರು ಭವಿಷ್ಯ ನುಡಿದಿದ್ದಾರೆ. ಹೌದು, ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಆಗ್ತಾರೆ ಅಂತ ಹೇಳಿ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರು ಭವಿಷ್ಯ ನುಡಿದಿದ್ದಾರೆ. ಈ ಮೊದಲು ಇವರು ತುಂಬಾನೇ ಭವಿಷ್ಯ ಕೂಡ ನುಡಿದಿದ್ದಾರೆ. ಕೆಲವು ಪ್ರಮುಖ ವ್ಯಕ್ತಿಗಳ ಬಗ್ಗೆ, ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಕೆಲವೊಂದು ಅದರಲ್ಲಿ ಸತ್ಯ ಕೂಡ ಆಗಿದೆ. ಹಾಗೆ ಮುಂಬರುವ ಕೆಲವು ವಿಚಾರಗಳ ಬಗ್ಗೆ ಕೂಡ ಇವರು ಭವಿಷ್ಯ ನುಡಿದಿದ್ದಾರೆ. ಹಾಗಿದ್ರೆ ಇವರು ನುಡಿದಿರುವ ಭವಿಷ್ಯಗಳು ಏನು, ಮುಂಬರುವ ಭವಿಷ್ಯಗಳು ಏನು, ಇಷ್ಟಕ್ಕೂ ಪ್ರಶಾಂತ್ ಕಿಣಿ ಅವರು ಯಾರು ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಪ್ರಶಾಂತ್ ಕಿಣಿ ಬಿಗ್ ಬಾಸ್ ಭವಿಷ್ಯ. ಬಿಗ್ ಬಾಸ್ ಗೆಲ್ಲೋದು ಹನುಮಂತ. ಈ ಬಾರಿಯ ಕನ್ನಡದ ಬಿಗ್ ಬಾಸ್ 11ರ ವಿನ್ನರ್ ಹನುಮಂತ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ವೀಕ್ಷಕರ ಮೆಚ್ಚುಗೆ ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಮೆಚ್ಚುಗೆ ಕೂಡ ಪಡ್ಕೊಂಡಿದ್ದಾರೆ. ಆಟವನ್ನ ಚೆನ್ನಾಗಿ ಆಡ್ತಾ ವೀಕ್ಷಕರನ್ನ ಕೂಡ ತುಂಬಾ ಚೆನ್ನಾಗಿ ಮನರಂಜಿಸುತ್ತಾ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ನಲ್ಲಿ ಆಟ ಆಡ್ತಿದ್ದಾರೆ. ಹಾಗಾಗಿ ಅವರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಪ್ರಶಾಂತ್ ಕಿಣಿ ಅವರು ಭವಿಷ್ಯ ನುಡಿದಿದ್ದಾರೆ. ಹಾಗಿದ್ರೆ ಯಾರಿದು ಪ್ರಶಾಂತ್ ಕಿಣಿ? ಯಾರಿದು ಪ್ರಶಾಂತ್ ಕಿಣಿ? ಹೈದರಾಬಾದ್ನ ಜ್ಯೋತಿಷಿ, ಡೆವಿಲ್ ಅಸ್ಟ್ರಾಲಜರ್ ಎಂದು ಹೇಳಿಕೊಳ್ತಾರೆ. ಟೈಮ್ ಟ್ರಾವೆಲರ್, ಹಸ್ತ ಸಾಮುದ್ರಿಕ ಜ್ಯೋತಿಷಿ. ಪ್ರಶಾಂತ್ ಕಿಣಿ ಅವರು ಮೂಲತಃ ಹೈದರಾಬಾದ್ನವರು. ಇವರು ಡೆವಿಲ್ ಅಸ್ಟ್ರಾಲಜರ್ ಅಂತ ಹೇಳ್ಕೊಳ್ತಾರೆ. ಕೆಲವೊಂದು ಪ್ರಮುಖ ವಿಚಾರಗಳ ಬಗ್ಗೆ, ಕೆಲವೊಂದು ಪ್ರಮುಖ ವ್ಯಕ್ತಿಗಳ ಬಗ್ಗೆ ಇವರು ಭವಿಷ್ಯವನ್ನ ನುಡಿದಿದ್ದಾರೆ. ಹಸ್ತ ಸಾಮುದ್ರಿಕ ಜ್ಯೋತಿಷಿ ಕೂಡ ಆಗಿದ್ದಾರೆ. ಇವರು ನುಡಿದಿರುವ ಕೆಲವೊಂದು ಭವಿಷ್ಯಗಳು ಸತ್ಯ ಕೂಡ ಆಗಿದೆ. ಹಾಗೆ ಮುಂಬರುವ ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ಇವರು ಭವಿಷ್ಯವನ್ನ ನುಡಿದಿದ್ದಾರೆ. ಕಿಣಿಯ ನಿಜವಾದ ಭವಿಷ್ಯಗಳು. ಏಪ್ರಿಲ್ನಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗ್ತಾರೆ. ಏಕನಾಥ್ ಶಿಂದೆ ಆಗಲ್ಲ ಎಂದು ಹೇಳಿದ್ರು. ಪ್ರಶಾಂತ್ ಕಿಣಿ ಅವರು ಏಪ್ರಿಲ್ನಲ್ಲಿ ಭವಿಷ್ಯ ನುಡಿದಿದ್ರು. ಮುಂಬರುವ 2025ರ ವಿಧಾನಸಭಾ ಮಹಾರಾಷ್ಟ್ರದ ಎಲೆಕ್ಷನ್ ಬಗ್ಗೆ ಭವಿಷ್ಯ ನುಡಿದಿದ್ರು. ಇದರಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ರು. ಏಕನಾಥ್ ಶಿಂದೆ ಅವರು ಸಿಎಂ ಆಗಲ್ಲ ಅಂತ ಹೇಳಿದ್ರು. ಅದೇ ರೀತಿ ಈಗ ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗಿ ಡಿಸೆಂಬರ್ 5ನೇ ತಾರೀಕು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡ್ತಿದ್ದಾರೆ. ನವೆಂಬರ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ, ಮಾರ್ಚ್ ತಿಂಗಳಲ್ಲಿ ಹೇಳಿದ ಭವಿಷ್ಯ. ಇನ್ನು ಪ್ರಶಾಂತ್ ಕಿಣಿ ಅವರು ಮಾರ್ಚ್ನಲ್ಲಿಯೇ ಮುಂಬರುವ ಹವಾಮಾನದ ಬಗ್ಗೆ ಕೂಡ ಭವಿಷ್ಯ ನುಡಿದಿದ್ದಾರೆ. ನವೆಂಬರ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತ ಬರುತ್ತೆ ಅಂತ ಹೇಳಿದ್ರು. ಈಗ ಅದೇ ರೀತಿ ಕಳೆದ ಒಂದು ವಾರದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತ ಬಂದಿದೆ. ಇದರಿಂದ ತಮಿಳುನಾಡು ಹಾಗೂ ಪುದುಚೇರಿಯಲ್ಲಿ ಬಹಳಷ್ಟು ಸಂಕಷ್ಟಗಳೇ ಎದುರಾಗಿದೆ. ಬಹಳಷ್ಟು ಜನ ಪ್ರವಾಹದಲ್ಲಿ ಸಿಲುಕಿ ತಮ್ಮ ಜೀವಗಳನ್ನ ಕೂಡ ಕಳ್ಕೊಂಡಿದ್ದಾರೆ, ಜೀವನಗಳನ್ನು ಕೂಡ ಕಳ್ಕೊಂಡಿದ್ದಾರೆ. ಮುಂಬರುವ ಭವಿಷ್ಯಗಳು. ಪುಷ್ಪ 2 ಗೆದ್ದರೂ ಕೆಟ್ಟ ವಿಮರ್ಶೆ. ಪುಷ್ಪ 2 ಸಿನಿಮಾ ಸದ್ಯದಲ್ಲೇ ಬಿಡುಗಡೆ ಆಗಲಿದೆ. ಬಹಳಷ್ಟು ಸದ್ದು ಕೂಡ ಮಾಡಿದೆ, ಬಹಳಷ್ಟು ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದೆ. ಅದೇ ರೀತಿ ಈ ಸಿನಿಮಾ ಗೆಲ್ಲುತ್ತೆ, ಬಹಳಷ್ಟು ಹಣ ಮಾಡುತ್ತೆ. ಆದ್ರೆ ಇದರ ಬಗ್ಗೆ ಕೆಟ್ಟದಾದ ವಿಮರ್ಶೆಗಳು ಬರುತ್ತೆ. ಈ ಸಿನಿಮಾ ಚೆನ್ನಾಗಿಲ್ಲ, ಇದಕ್ಕಿಂತ ಪುಷ್ಪ 1 ಚೆನ್ನಾಗಿದೆ ಅಂತ ವಿಮರ್ಶೆಗಳು ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಮ್ಯಾಕ್ಸ್ UI 2 ಸೂಪರ್ ಹಿಟ್. UI-ಗಿಂತ ಮ್ಯಾಕ್ಸ್ ಚಿತ್ರ ದೊಡ್ಡ ಸಕ್ಸಸ್. ಈಗ ನಮ್ಮ ಕನ್ನಡದಲ್ಲಿ ಉಪೇಂದ್ರ ಅವರ UI ಸಿನಿಮಾ ಹಾಗೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಹಳಷ್ಟು ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ. ಅದೇ ರೀತಿ ಈ 2 ಸಿನಿಮಾ ಡಿಸೆಂಬರ್ನಲ್ಲೇ ತೆರೆ ಕಾಣಲಿದೆ. ಈ 2 ಸಿನಿಮಾಗಳು ಕೂಡ ತುಂಬಾ ಸೂಪರ್ ಹಿಟ್ ಆಗುತ್ತೆ. ಆದ್ರೆ UI ಸಿನಿಮಾಗಿಂತ ಮ್ಯಾಕ್ಸ್ ಸಿನಿಮಾ ಬಹಳಷ್ಟು ಸಕ್ಸಸ್ ಕಾಣುತ್ತೆ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. IPL ನಲ್ಲಿ ಹಾರ್ದಿಕ್ ಶ್ರೇಯಸ್ ಸಕ್ಸಸ್.
ನಮ್ಮ ಇಂಡಿಯಾದ ಪ್ಲೇಯರ್ಸ್ ಆಗಿರುವ ಹಾರ್ದಿಕ್ ಪಾಂಡ್ಯ ಹಾಗೂ ಶ್ರೇಯಸ್ ಅಯ್ಯರ್ ಅವರು IPL ನಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಅವ್ರನ್ನ ಪಂಜಾಬ್ ಕಿಂಗ್ಸ್ ಅವರು 26.25 ಕೋಟಿಗೆ ಖರೀದಿ ಕೂಡ ಮಾಡಿದ್ದಾರೆ. ಹಾಗಾಗಿ ಇವರು ಈ ಬಾರಿ IPL ನಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ದೇವೇಂದ್ರ ಫಡ್ನವೀಸ್ ಪ್ರಧಾನಿ ಆಗ್ತಾರೆ. DCM ಆಗಿದ್ದ ದೇವೇಂದ್ರ ಫಡ್ನವೀಸ್ ಅವರು ಈಗ ನಾಳೆ ಮಹಾರಾಷ್ಟ್ರದ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈಗ ಅದೇ ರೀತಿ ಅವರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ಆಗ್ತಾರೆ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. KL ರಾಹುಲ್ ಸೂಪರ್ ಸಕ್ಸಸ್ ಕಾಣ್ತಾರೆ. ನಮ್ಮ ಕನ್ನಡಿಗರಾದ KL ರಾಹುಲ್ ಅವರು ಇಂಡಿಯಾ ಟೀಮ್ ಅಲ್ಲಿ ಆಡ್ತಾ ಇದ್ದಾರೆ. ಇವರು ಮುಂದಿನ ದಿನಗಳಲ್ಲಿ ಸೂಪರ್ ಸಕ್ಸಸ್ ಅನ್ನ ಕಾಣ್ತಾರೆ. 2027ರಲ್ಲಿ ವಿಶ್ವಕಪ್ ಕೂಡ ಆಡ್ತಾರೆ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. ವಿಜಯ್ ದೇವರಕೊಂಡ ಬ್ರೇಕಪ್ ಆದ್ಮೇಲೆ ಸಕ್ಸಸ್. ವಿಜಯ್ ದೇವರಕೊಂಡ ಅವರು ಈಗಾಗಲೇ ತಮ್ಮನ್ನ ತಾವು ಒಂದು ಒಳ್ಳೆ ಹೀರೋ ಅಂತ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಬ್ರೇಕಪ್ ಆದ್ಮೇಲೆ ಇನ್ನೂ ಹೆಚ್ಚು ಸಕ್ಸಸ್ ಕಾಣ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದ್ರೆ ಯಾರ ಜೊತೆ ಬ್ರೇಕಪ್ ಆದ್ಮೇಲೆ ಅನ್ನೋದನ್ನ ಮಾತ್ರ ಹೇಳಿಲ್ಲ. ನೋಡಿದ್ರಿ ಅಲ್ಲ ಪ್ರಶಾಂತ್ ಕಿಣಿ ಅವರು ಯಾರು ಅಂತ ಹೇಳಿ. ಹಾಗೆ ಅವರು ನುಡಿದಿರುವ ಕೆಲವೊಂದು ಭವಿಷ್ಯಗಳು ಕೂಡ ಸತ್ಯ ಆಗಿದೆ. ಹಾಗೆ ಅವರು ಮುಂಬರುವ ವಿಚಾರಗಳ ಬಗ್ಗೆ ಕೂಡ ಭವಿಷ್ಯ ನುಡಿದಿದ್ದಾರೆ. ಇವರು ಹೇಳಿರೋ ಭವಿಷ್ಯ ಮುಂದಿನ ದಿನಗಳಲ್ಲಿ ಸತ್ಯ ಆಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.